ಟುಡೇಸ್ ಮೋಟಿವೇಶನ್ ಟಾಕ್. ನಿಯತ್ತಾಗಿ ಕಷ್ಟಪಟ್ಟು ದುಡಿದ್ರೆ ಆ ಲೆವೆಲ್ ಆ ಮಜಾನೇ ಬೇರೆ ಅಲ್ವಾ? ನಿಜ ಅಲ್ಲ? ಅದೇ ಎಕ್ಸಾಂಪಲ್ ಇವತ್ತು ನಮ್ಮ ವಿಡಿಯೋಲ್ಲಿ ನೋಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂರ್ತಿ ರೋಶ್ನಿ 143. ನಾವೆಲ್ಲರೂ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತದು ವ್ಲಾಗ್ ಬಂದು ಎಲ್ಲರ ಮನೆಯಲ್ಲಿ ಮಂತ್ಲಿ ಸ್ಟಾರ್ಟ್ ಆಗೋದು ಕೆಲಸ ಯಾವುದು ಅಂದರೆ, ಈ ಲಿಸ್ಟ್ ನೋಡಿದ್ಮೇಲೆ ನೀವೇ ಗೆಸ್ ಮಾಡ್ಕೊಬಿಡ್ತೀರಾ ಏನಿದು ಅಂದರೆ ಮಂತ್ಲಿ ಗ್ರಾಸರಿ ಟ್ರಿಪ್ ಅಂತ. ಟ್ರಿಪ್ ಅನ್ಕೊಳ್ರಿ, ಫ್ಯಾಮ್ಲಿ ಆದಮೇಲೆ ಮಂತ್ಲಿ ಒಂದ್ಸರಿ ಗ್ರಾಸರಿ ತೊಗೊಳೋಗೋಗೋದು ಅದೇ ಒಂದು ದೊಡ್ಡ ಟ್ರಿಪ್ ನಮಗೆ. ಸೊ ನಡೀರಿ, ಈ ತಿಂಗಳು ನನ್ನ ಮನೆದು ಗ್ರಾಸರಿ ಶಾಪಿಂಗ್ದು ವಿಡಿಯೋ ಹೆಂಗಿರುತ್ತೆ, ನಮ್ಮ ಲೈಫಲ್ಲಿ ಈ ದಿನ ಅನ್ನೋದು ಯಾವ ಥರ ಹೋಗುತ್ತೆ, ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಬನ್ನಿರಿ ಹೋಗೋಣ. ಸೊ ರೆಡಿ ಆಗಿಬಿಟ್ಟೆ. ಹೋಗ್ತಾ ಫಸ್ಟ್ ಟೈಲರ್ ಶಾಪ್ ಕಾಣಿಸ್ತು. ಇವ್ರದ್ದು ಬಟ್ಟೆ ಇತ್ತು, ಅದು ಟೈಟಾಗಿ ಮಾಡೋಕ್ಕಾಗ್ಬಿಡೋಣ ಅಂತ ಆಗಿಬಿಟ್ಟೆ. ಹೋಗ್ತಾಯಿದ್ರೆ ಸ್ವಲ್ಪ ಲೈಟಾಗಿ ಮಳೆ ಬೀಳೋ ಥರ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬೀಳ್ತಾ ಇದೆ. ಸೀನರಿಗೆ ಈ ಮಳೆಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಂದು ನೋಡಿದ್ರೆ ಎಷ್ಟು ರಶ್ಶು, ಎಲ್ಲ ಮನೆಯವರೆಲ್ಲರೂ ಇಲ್ಲಿ ಗ್ರಾಸರಿ ಶಾಪಿಂಗ್ ಮಾಲ್ಸು, ಸೂಪರ್ ಮಾರ್ಕೆಟ್ಸಲ್ಲಿ ತುಂಬೋಗಿಬಿಟ್ಟಿದ್ರು. ಮಂತ್ ಸ್ಟಾರ್ಟ್ ಅಲ್ಲ, ಎಲ್ಲರಿಗೂ ಮನೆಯಲ್ಲಿ ಗ್ರಾಸರೀಸ್ ಅನ್ನೋದು ಸ್ಟಾಕ್ ಮಾಡಬೇಕಂತ. ಸೊ ನನ್ನ ಜೊತೆ ಇಬ್ಬರು ಇದ್ದರೆ ನನ್ನ ಕೆಲಸ ಹಾಫ್ ಆನ್ ಅವರಲ್ಲಿ ಆಗೋ ಕೆಲಸ ಏನು ಪರವಾಗಿಲ್ಲ 1 ಅವರಲ್ಲಿ ಆಗಿಬಿಡತ್ತೆ. ಆ ಥರ ಮಾಡಿಬಿಡ್ತಾರೆ ಮಕ್ಕಳು. ಈ ಥರ ಬಿಲ್ ಮಾಡೋ ಟೈಮು ಅರ್ಧ ಅನ್ನೋದು ನಮಗೆ ಇವ್ರ ಸ್ನ್ಯಾಕ್ಸ್ಗೆ ಹೋಗುತ್ತೆ ಬಿಲ್ಲು. ಅದಕ್ಕೆ ಹಿಂದೆ ತುಳಿಯಲ್ಲ, ತಿನ್ನೋ ವಯಸ್ಸು ಮಕ್ಕಳದು ತಿನ್ನಲಿ ಅಂತ ಅವ್ರು ಇಸ್ಕೊಟ್ಬಿಡ್ತಾರೆ. ನಮ್ಮ ಸಾತ್ವಿಕ್ ಅಂತೂ ಅವ್ರಿಗೆ ಹೆಲ್ಪ್ ಮಾಡ್ತಾವನೆ. ಅವರು ತುಂಬ ಇಂಪ್ರೆಸ್ ಆಗಿಬಿಟ್ರು ಸಾತ್ವಿಕಿಂದ, ಏನೋ ಇಷ್ಟು ವಯಸ್ಸಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನಲ್ಲ ಅಂತ. ಅಷ್ಟೊತ್ತಿಗೆ ರಾಶನ್ ಮುಗಿಸ್ಕೊಂಡು ಅಲ್ಲಿ ಪಾನಿಪುರಿ ಅಂಗಡಿ ಕಾಣಿಸ್ಕೊಳ್ತು. ಅಲ್ಲೋಗಿ ಪಾನಿಪುರಿ ತಿನ್ನೋಣ, ಮಳೆ ಬೇರೆ ಬೀಳ್ತೈತಲ್ಲ ಅಂತ ಸ್ವಲ್ಪ ಇಲ್ಲೇ ಕೂತ್ಕೊಂಡು ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ತಿಂತಾಯಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿದ್ರೆ ಟ್ರಿಕ್ ಮಾಡಿಬಿಡೋ ಸ್ಟಾರ್ಟ್ ಮಾಡಿಬಿಟ್ರು. ನಾನೆಂದೆ ಯಾವುದೋ ನೀನು ರಾಂಗ್ ಕ್ವಾಲಿಫಿಕೇಷನಲ್ಲಿದೆಯಾ, ಮ್ಯಾಜಿಷಿಯನನ್ನು ಆಗಬೇಕಾಗಿತ್ತು ಅಂದ್ಕೊಂಡೆ. ನೋಡಿ ಅಷ್ಟು ಯಾವ ಥರ ಯಾಮರಿಸ್ತಾ ಇದ್ದಾರೆ ಮಕ್ಕಳಿಗೆ, ಆದರೂ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾ ಇದ್ದಾರೆ ಈ ಮಕ್ಕಳು. ನಾನು ಒಂದು ನಿಮಿಷಕ್ಕೆ ಶಾಕ್ ಆದೆ, ಆಮೇಲೆ ಗೊತ್ತಾಗೋಯ್ತು ಏನು ಟ್ರಿಕ್ ಅಂತ. ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದ್ಬಿಟ್ಟು ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದೀವಿ. ನಾನು ಒಬ್ಬಳೇ ಅಲ್ಲ, ನನ್ನ ಮಕ್ಕಳು ಅಷ್ಟೇ, ನಮ್ಮ ಹಸ್ಬೆಂಡು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಇದರಲ್ಲೆಲ್ಲ. ನೋಡಿ ಇದೇ ನಮ್ಮದು ಟ್ರಿಪ್ಪು, ಮಂತ್ ಟ್ರಿಪ್ ಅಂದರೆ ಇದೆ. ಹೋಗೋದು, ರಾಶನ್ ಎತ್ಕೊಬರೋದು ಎಲ್ಲ. ಏನು ಮಾಡ್ತೀನಿ, ಮದುವೆ ಮುಂಚೆ ಅನ್ನೋದೇ ಲೈಫ್ ಬೇರೆ ಇರುತ್ತೆ, ಮದುವೆ ಆದಮೇಲೆ ಒಂದು ರಾಶನ್ ಟ್ರಿಪ್ಗೆ ಹೋಗೋದೇ ದೊಡ್ಡದು. ಬಂದುಬಿಟ್ವಿ. ಇದು ಮಂತ್ಗೆ ಬೇಕಾಗಿರೋ ಗ್ರೋಸರಿ ಐಟಮ್ಸ್. ಈ ತಿಂಗಳು ಆದರೂ ಸ್ವಲ್ಪ ಕಡಿಮೆನೇ ತಗೊಬಂದೆ, ಲಾಸ್ಟ್ ಮಂತ್ ಜಾಸ್ತಿ ಆಗೋಗಿತ್ತು. ನೋಡಿ ದಾಲ್ಸ್ ಎಲ್ಲ ಹಂಗೆ ಇತ್ತಲ್ಲ, ಅದಕ್ಕೆ ದಾಲ್ಸ್ ಐಟಮ್ ಏನು ಎತ್ಕೊಬಂದಿಲ್ಲ, ಇಷ್ಟು ಮಾತ್ರ ಎತ್ಕೊಬಂದಿನಿ. ಇದೆಲ್ಲ ಬಾಕ್ಸ್ಗೆ ಹಾಕಿಡ್ಬೇಕು. ಇದು ಅಲ್ಲಿ ಬಿಟ್ಕೊಂಡು ನಗಿಯೋದಿವಳು ಅಲ್ಲ. ಚಾಕ್ಲೇಟ್ ತಂದಿದ್ದೀನಿ, ಅದೇಳ ಅದು ಬಚ್ಚಿಟ್ಕೊಂಡು ತಿನ್ನ ನಾನು ಅಂತ. ಚಾಕ್ಲೇಟು ತಗೊಂಬಂದು ಕೊಟ್ಟಿದ್ದೀನಿ ನೋಡಿ, ತಿನ್ಲಿ ಅಂತ. ತುಂಬಾ ದಿನ ಆಯ್ತು ತಿನ್ಲಿ ಅಂತ. ಅದು ಹೇಳಲ್ಲ, ಗ್ರಾಸರಿ ಅಂತೆ. ಚಾಕ್ಲೇಟ್ ಯಾರು ಹೇಳ್ತಾರೆ? ಇಂಥ ಐಟಮ್ಸ್ ಎಲ್ಲ ಶೇರ್ ಮಾಡ್ಕೊಂಡು ತಿನ್ನಕ್ಕೆ ಮನ್ಸು ಬರಲ್ಲ. ಹಂಗೆ ಬಚ್ಚಿಟ್ಕೊಂಡು ತಿನ್ನಕ್ಕೆ. ಹೌದು, ನಿಜವಾಗ್ ಮಕ್ಕಳು ಮಲ್ಕೊಂಡ್ಮೇಲೆ ನಾನು ಸ್ವಲ್ಪ ತಿನ್ನೋದು, ಅದು ತಿನ್ನೋದೇ ಬೇರೆ ತರ ಇರುತ್ತೆ. ಇವನಂತೂ ಕಿತ್ಕೊಂತಾರೆ ನನ್ನ ಕೈಯಿಂದಾನೆ ನೋಡಿ. ಕಣ್ಣು ಮುಚ್ಕೊಳ್ಳಿ, ಏನೋ ಸರ್ಪ್ರೈಸ್ ಕೊಡ್ತೀನಿ. ಅದಾದಮೇಲೆ ಏನಿರುತ್ತೆ, ಎಲ್ಲ ರಾಶನ್ ತೊಗೊಂಡ ಮೇಲೆ ಇನ್ನು ಇರೋ ಕೆಲಸ ಅವರೆಲ್ಲ ಆರ್ಗನೈಸ್ ಮಾಡಬೇಕು. ಎಲ್ಲೇನಿರುತ್ತೆ, ಎಲ್ಲೇನು ಸ್ಟಾಕ್ ಮಾಡಬೇಕು, ಎಲ್ಲೇನು ಯೂಸ್ ಮಾಡಬೇಕು ಅನ್ನೋದು ಇನ್ನು ನೋಡ್ಕೋಬೇಕು. ಇದರಲ್ಲೆಲ್ಲ ಯಾರು ಹೆಲ್ಪ್ ಮಾಡಲ್ಲ, ಇದರಲ್ಲಿ ನಾವೇ ಮಾಡ್ಕೋಬೇಕು. ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ಇದು ಸ್ನ್ಯಾಕ್ಸ್ ಆಗಿಬಿಡ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಇದರಲ್ಲಿ. ಬಾಕ್ಸ್ ತುಂಬ್ತಾ ಇದ್ರೆ ಖಾಲಿ ಮಾಡ್ತಾ ಇರ್ತಾರೆ ಡ್ರೈ ಫ್ರೂಟ್ಸ್. ಬೇಗ ಖಾಲಿ ಆಗೋದು ನಮ್ಮ ಮನೇಲಿ ಅಂದ್ರೆ ಇದೆ. 3 ದಿವಸಕ್ಕೆಲ್ಲ ಖಾಲಿ ಆಗಿಬಿಡುತ್ತೆ.
ರಾಶನಲ್ಲಿ ಏನು ಬಿಟ್ಟರು ಏನು ಮರ್ತಿದ್ರು ಒಂದಂತೂ ಕಂಪಲ್ಸರಿ ಇರಲೇಬೇಕು, ಅದು ಬಂದು ಡ್ರೈ ಫ್ರೂಟ್ಸು. ಯಾಕಂದರೆ ಮಕ್ಕಳಿಗೆ ಇಂಪಾರ್ಟೆಂಟ್ ಅನ್ನೋದು ಡ್ರೈ ಫ್ರೂಟ್ಸ್, ಅದು ಮಾತ್ರ ಮರಿಬೇಡಿ ಯಾವಾಗೋದ್ರೂ. ನಮ್ಮ ಮನೆಯಲ್ಲಿ ಟಿಫಿನ್ ಡೈಲಿ ಒಂದು ಟಿಫಿನ್ ಬೇಕು, ಮಕ್ಕಳು ಸ್ಕೂಲ್ಗೆಲ್ಲ ಆಗ್ತಾ ಇರ್ತೀನಲ್ಲ, ಟಿಫಿನ್ ಐಟಮ್ ಜಾಸ್ತಿ ಬೇಕಾಗುತ್ತೆ. ಇಷ್ಟೆಲ್ಲ ನಮಗೆ ದೇವರು ಅಡ್ಜಸ್ಟ್ ಮಾಡ್ತಾ ಇದ್ದಾನಂದರೆ ಎಷ್ಟೋ ಥ್ಯಾಂಕ್ಫುಲ್ ಆಗಬೇಕು ನಾವು ದೇವರಿಗೆ. ತುಂಬ ಜನ ಡೈಲಿ ಸಂಪಾದನೆ ಮಾಡಿ ಡೈಲಿ ದುಡ್ದು ಡೈಲಿ ಕಣ್ಕೊಂಡು ತಿನ್ನೋರ ಥರ ಇದ್ದಾರೆ. ಒಬ್ರಿಗೊಬ್ರಿಗೆ ಅದೂ ಅಡ್ಜಸ್ಟ್ ಆಗಲ್ಲ. ಬಟ್ ನಮಗೆ ದೇವರು ಒಂದು ಮಂತದ್ದು ಸ್ಟಾಕ್ ನಮಗೆ ಮಾಡೋ ಥರ ನಮಗೆ ಅದೃಷ್ಟ ಕೊಟ್ಟಿದ್ದಾರೆ ಅಂದರೆ ನಾವು ಎಷ್ಟೋ ಥ್ಯಾಂಕ್ಫುಲ್, ಎಷ್ಟೋ ಗ್ರೇಟ್ಫುಲ್ ಆಗಬೇಕು ಆ ದೇವರಿಗೆ. ನಾವು ಅನ್ನೋದು ನಮ್ಮ ಹತ್ರ ಇರೋದು, ನಾವಿರೋದನ್ನು ಮರ್ತೋಗ್ಬಿಟ್ಟು ಇನ್ನೊಬ್ಬರ ಥರ ಆಸೆ ಪಡ್ತೀವಿ, ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದು. ಬಟ್ ಒಬ್ಬೊಬ್ಬರಿಗೆ ತಿನ್ನೋದಕ್ಕೆ ಇರಲ್ಲ, ಆ ಥರ ಕೂಡ ಜನ ಇದ್ದಾರೆ. ಅಂತ ಅವ್ರನ್ನ ನೋಡಿ ನಾವು ಥ್ಯಾಂಕ್ಫುಲ್ ಕಲ್ಕೋಬೇಕು. ನಮ್ಮ ಹತ್ರ ಇರೋದೇ ಎಷ್ಟೋ ಜಾಸ್ತಿ ಅನ್ಕೋಬೇಕು. ನಾವು ಯಾವತ್ತೂ ಅನ್ಗ್ರೇಟ್ಫುಲ್ ಅಂತೂ ಆಗಬಾರ್ದು. ಡೈಲಿ ದುಡ್ದು ತಿನ್ನೋರ್ದೇ ಕಷ್ಟ ಕಷ್ಟ ಅಂತೀವಿ, ನಮಗೆ ಮಂತದ್ದು ಕೂಡ ಇಟ್ಕೊಂಡು ಕಷ್ಟ ಅಂದರೆ ಆಗುತ್ತಾ? ಈ ವರ್ಲ್ಡಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಹೆಲ್ತಿಗೆ. ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ತಿನ್ನೋ ತಿಂಡಿ ಚೆನ್ನಾಗಿರಬೇಕು. ನಮಗೆ ದೇವರು ಇಷ್ಟು ಮಾತ್ರ ಕೊಡ್ತಾ ಇದ್ದಾನಂದರೆ ನಾವು ತುಂಬ ಗ್ರೇಟ್ಫುಲ್ ಆಗಿರಬೇಕು. ಲೈಫಲ್ಲಿ ಯಾವತ್ತೂ ಅಷ್ಟೇ ನಮ್ಮ ಕೆಳಗಡೆಯವ್ರಿಗೆ ನೋಡಿ ನಾವು ಇನ್ನು ನೋಡಬೇಕು, ಮೇಲೆ ಇರೋರನ್ನ ನೋಡಿ ನಾವು ಆಸೆ ಪಡಬಾರ್ದು. ಇದು ಒಂದು ನಂದು ಇವತ್ತದು ಒಂದು ಮೋಟಿವೇಶ್ನಲ್ ಟಾಕ್. ಸೊ ನಾನು ಇದಂತೂ ನನ್ನ ಲೈಫಲ್ಲಿ ಪಕ್ಕಾ ಅಪ್ಲೈ ಮಾಡ್ತೀನಿ. ನೋಡಿ ಎಲ್ಲ ಆಗಿಬಿಟ್ಟೆ, ರಾಷನ್ ಬಾಕ್ಸಸ್ಗೆಲ್ಲ ಆಗಿಬಿಟ್ಟು ಆಯಿಲ್ ಅನ್ನೋದು ಸಪ್ರೇಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಬಿಕಾಸ್ ಅದೇನಾದರೂ ಡ್ಯಾಮೇಜ್ ಆದರೆ ಎಲ್ಲ ರಾಷನ್ ಖರಾಬ್ ಆಗುತ್ತಲ್ಲ, ಅದಕ್ಕೆ ಅದೊಂದು ಸಪ್ರೇಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ. ಇಷ್ಟೇ ಅಲ್ಲ, ನಮ್ಮ ಲೈಫ್ದು ನಮ್ಮ ಸ್ಟೋರೀಸು, ನನ್ನ ಲೈಫ್ ಜರ್ನಿ ಇನ್ನೂ ತುಂಬ ಇದೆ ನಿಮ್ಮ ಜೊತೆ ಶೇರ್ ಮಾಡೋದು. ಒನ್ ವೀಡಿಯೋಲಿ ಸ್ವಲ್ಪ ಅಂತ ಶೇರ್ ಮಾಡ್ತೀನಿ. ನನ್ನ ವ್ಲಾಗ್ಸ್ನ ನನ್ನ ವೀಡಿಯೋಸ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾಯಿರಿ. ಆ್ಯಂಡ್ ನೀವು ಯಾರನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ. ಹಿಂಗೆ ಸಪೋರ್ಟ್ ತೋರಿಸ್ತಾಯಿರಿ, ಹಿಂಗೆ ಮಾಡ್ತಾಯಿರಿ. ನಾನು ಗೆಲ್ತೀನಿ ಅನ್ನೋದು ಒಂದು ನಂಬಿಕೆ ಇದೆ ದೇವ್ರ ಮೇಲೆ. ಸೊ ಅದನ್ನು ಪೂರ್ತಿ ಮಾಡೋದೇ ನಿಮ್ಮ ಕೈಯಲ್ಲಿದೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.